ನೀವು ನೋಡ್ತಿದ್ದೀರಾ ಟಿವಿ46 ಮಲೆನಾಡು ವಾರ್ತೆಗಳು. ನಾನು ಮೇಘನಾ ಲೋಕೇಶ್. ಆಲೂರು ಸ್ಟೇಡಿಯಂ ಕ್ರಿಕೆಟರ್ಸ್ ವತಿಯಿಂದ ತಾಲೂಕು ಕ್ರೀಡಾಂಗಣದಲ್ಲಿ ಶ್ರೇಯಸ್ ಕಪ್ ಆಯೋಜಿಸಲಾಗಿತ್ತು. ಕ್ರೀಡಾಕೂಟಕ್ಕೆ ಹಾಸನ ಜಿಲ್ಲಾ ಸಂಸದ ಶ್ರೇಯಸ್ ಎಂ ಪಟೇಲ್ ಚಾಲನೆ ನೀಡಿ ಮಾತನಾಡಿದರು. ಶ್ರೇಯಸ್ ಕಪ್ ಇಡುವಷ್ಟು ನಾನು ದೊಡ್ಡವನಲ್ಲ, ಆದರೂ ನಿಮ್ಮ ಪ್ರೀತಿ ಅಭಿಮಾನಕ್ಕೆ ನಾನು ಆಭಾರಿಯಾಗಿದ್ದೇನೆ. ನಮ್ಮ ಸಾಧನೆ ಜಿಲ್ಲೆಯ ಜನತೆಗೆ ಇನ್ನೂ ಕೂಡ ಶೂನ್ಯ. ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಸಹಕಾರ ಬೆಂಬಲದಿಂದ ಹಾಸನ ಜಿಲ್ಲೆಯ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ. ಅಲ್ಲದೆ ಕ್ರೀಡಾಂಗಣದಲ್ಲಿ ಹಲವಾರು ಮೂಲಭೂತ ಸೌಕರ್ಯಗಳ ಕೊರತೆ ಇರುವುದನ್ನು ನಮ್ಮ ತಾಲೂಕು ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದ ಪೃಥ್ವಿ ಜಯರಾಮ್ರವರು ತಮ್ಮ ಗಮನಕ್ಕೆ ತಂದಿದ್ದಾರೆ. ಕೂಡಲೇ ಅದನ್ನು ತುರ್ತಾಗಿ ಬಗೆಹರಿಸಿಕೊಡುವುದಾಗಿ ಭರವಸೆ ನೀಡಿದರು. ಹಾಗೂ ಇಂದಿನ ಪರಿಸ್ಥಿತಿಯಲ್ಲಿ ಹಲವಾರು ಯುವಕರು ಮಾದಕ, ಮದ್ಯಪಾನ, ಧೂಮಪಾನ ಚಟಗಳಿಗೆ ಬಲಿಯಾಗುತ್ತಿದ್ದಾರೆ. ಹೆತ್ತವರು ಮಕ್ಕಳ ಮೇಲೆ ಅನೇಕ ಕನಸುಗಳನ್ನು ಇಟ್ಟುಕೊಂಡಿರುತ್ತಾರೆ. ತಮ್ಮ ಭವಿಷ್ಯವನ್ನು ಉತ್ತಮವಾಗಿ ರೂಪಿಸಿಕೊಳ್ಳುವ ಗುರಿಯನ್ನು ಯುವಕರು ಹೊಂದಿರಬೇಕು. ವಿದ್ಯಾರ್ಥಿಗಳು ಓದದೆ ಅನುತ್ತೀರ್ಣಗೊಂಡು ಅರ್ಧಕ್ಕೆ ಶಿಕ್ಷಣ ಬಿಡುವುದನ್ನು ಆತಂಕಕಾರಿ ಬೆಳವಣಿಗೆ. ಉಜ್ವಲ ಭವಿಷ್ಯಕ್ಕಾಗಿ ವಿದ್ಯಾಭ್ಯಾಸದ ಅವಧಿಯಲ್ಲಿ ಉತ್ತಮವಾಗಿ ಓದಬೇಕು, ನವ ಸಮಾಜ ನಿರ್ಮಾಣ ಮಾಡಬೇಕು ಎಂದು ಸಲಹೆ ನೀಡಿದರು. ನಮ್ಮ ಕದಾಳ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಂತಹ ಶಾಂತಪ್ಪಣ್ಣ ಅವರೇ, ನಮ್ಮ ಪ್ರಭು ಅಣ್ಣ ಅವರು, ನಮ್ಮ ಸಂದೇಶ ಅಣ್ಣ ಅವರು, ನಮ್ಮ ರಾಜಶೇಖರಣ್ಣ ಅವರು, ನಮ್ಮ ಕಾಲಿದಣ್ಣ ಅವರು, ನಮ್ಮ ವಿಜಯಣ್ಣ ಅವರು, ವೇದಿಕೆ ಹಿಂಭಾಗದಲ್ಲಿರುವ ಎಲ್ಲ ನಮ್ಮ ಆಲೂರು ಪಟ್ಟಣದ ಮತ್ತೆ ಆಲೂರು ತಾಲೂಕಿನ ಎಲ್ಲ ಮುಖಂಡರುಗಳಿಗೂ ನಮಸ್ಕರಿಸುತ್ತಾ, ವೇದಿಕೆ ಮುಂಭಾಗದ ಎಲ್ಲ ನನ್ನ ನೆಚ್ಚಿನ ಯುವಕ ಮಿತ್ರರಿಗೆ, ಅದರಲ್ಲೂ ನಮ್ಮ ಏನು ಆಯೋಜಕರು, ಈ ಒಂದು ಶ್ರೇಯಸ್ ಕಪ್ನ ಮೊದಲನೇ ವರ್ಷ ಮಾಡಿರುವಂತಹ ಆಯೋಜಕರಿಗೆ, ನಿನ್ನೆಂದಕ್ಕಂಥ ಎಲ್ಲ ಕ್ರೀಡಾಪಟುಗಳಿಗೆ, ಕ್ರೀಡಾಭಿಮಾನಿಗಳಿಗೆ, ನನ್ನ ನೆಚ್ಚಿನ ಯುವಕ ಮಿತ್ರರಿಗೆ ನಮಸ್ಕಾರ. ಇವತ್ತು ಖಂಡಿತ ಕ್ರೀಡೆ ಅನ್ನೋದು ನಶಿಸಿ ಹೋಗುವಂತಹ ಕಾಲ ಬಂದಿದೆ. ಯಾಕಂತ ಹೇಳಿದ್ರೆ ಇವಾಗ ಮೀಡಿಯಾ ಎಲ್ಲ ಜಾಸ್ತಿಯಿಂದ ಫೋನು ಮತ್ತೆ ಮೀಡಿಯಾ ಆ ರೀತಿಯಲ್ಲಿ ಹೋಗ್ತಿದೆ. ಆದರೆ ಕಾಂಗ್ರೆಸ್ ಮುಖಂಡ ಮುರಳಿ ಮೋಹನ್ ಮಾತನಾಡಿ, ಗ್ರಾಮೀಣ ಭಾಗದ ಯುವಕರಿಗೆ ಇಂತಹ ಕ್ರೀಡಾಕೂಟಗಳು ತುಂಬಾ ಉತ್ತೇಜನ ನೀಡುವುದಲ್ಲದೆ ಹಲವಾರು ಬಾರಿ ಬೇರೆ ಬೇರೆ ಊರಿನ ಯುವಕರನ್ನು ಪ್ರೀತಿ ವಿಶ್ವಾಸದಿಂದ ಬೆರೆಯಲು ಸಹಕಾರ ಮಾಡುತ್ತದೆ. ಶ್ರೇಯಸ್ ಎಂಬ ಹೆಸರಿನಲ್ಲಿ ಶ್ರೇಯಸ್ಸಿದ್ದು ಯುವಕ ಮಿತ್ರರು ಮುಂದೆಯೂ ಕೂಡ ಅವರಿಗೆ ಇದೇ ರೀತಿ ಬೆಂಬಲ ಸಹಕಾರ ನೀಡಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಬೆಳವಣಿಗೆಗೆ ಕೆಲಸ ಮಾಡಲು ಸಹಕರಿಸಬೇಕು. ಯುವಕರು ಪಾಠದ ಜೊತೆಗೆ ಕ್ರೀಡೆ, ಕಲೆ, ಸಾಹಿತ್ಯ, ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು. ಒಬ್ಬೊಬ್ಬರಲ್ಲಿ ಒಂದೊಂದು ಕಲೆ, ಕ್ರೀಡಾ ಪ್ರತಿಭೆ ಇರುತ್ತದೆ. ಅದನ್ನು ವೇದಿಕೆಗಳಲ್ಲಿ ಹಾಗೂ ಆಟೋಟಗಳಲ್ಲಿ ಪ್ರದರ್ಶನ ಮಾಡಬೇಕು. ತಾಲೂಕು ಅತಿ ಹಿಂದುಳಿದ ಗಡಿ ಪ್ರದೇಶವಾಗಿದೆ. ಇಲ್ಲಿನ ಕೆಲ ಕ್ರೀಡಾಪಟುಗಳು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ತಾಲೂಕಿನ ಕೀರ್ತಿ ಹೆಚ್ಚಿಸಿದ್ದಾರೆ. ಅನೇಕ ಮಹನೀಯರ ಸಾಧಕರ ಆದರ್ಶವನ್ನು ಯುವಕರು ಪಾಲಿಸಬೇಕು ಎಂದರು. ಕ್ರೀಡಾಂಗಣದ ಅಭಿವೃದ್ಧಿಗೆ ಸಂಸದರ ನಿಧಿಯಿಂದ ಅನುದಾನ ನೀಡಬೇಕಾಗಿ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಪೃಥ್ವಿ ಜಯರಾಮ್ ಮನವಿ ಮಾಡಿ, ತಾಲೂಕು ಕ್ರೀಡಾಂಗಣದಲ್ಲಿ ಶೌಚಾಲಯ ಹಾಗೂ ಹೈಮಾಸ್ಕ್ ಹಾಗೂ ಶುದ್ಧ ಕುಡಿಯುವ ನೀರಿನ ಕೊರತೆ ಹೆಚ್ಚಾಗಿದ್ದು ಕ್ರೀಡಾಪಟುಗಳಿಗೆ ತುಂಬಾ ತೊಂದರೆಯಾಗಿದೆ. ಜನಪ್ರತಿನಿಧಿಗಳಿಗೆ ಹಲವಾರು ಬಾರಿ ಮನವಿ ಮಾಡಿದ್ದರೂ ಕೇವಲ ಆಶ್ವಾಸನೆ ನೀಡುತ್ತಿದ್ದಾರೆ ಹೊರತು ಕೆಲಸ ಮಾಡುತ್ತಿಲ್ಲ. ಹಾಗಾಗಿ ದಯಮಾಡಿ ನೀವಾದರೂ ಈ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡಬೇಕೆಂದು ತಿಳಿಸಿ ಸಂಸದರು ಮನವಿಗೆ ಸ್ಥಳದಲ್ಲೇ ಸ್ಪಂದಿಸಿದ ಯುವ ಜನಪ್ರಿಯ ಸಂಸದ ಶ್ರೇಯಸ್ ಪಟೇಲ್ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಪೃಥ್ವಿ ಜಯರಾಮ್ ಮಾತಿಗೆ ಸಮಸ್ಯೆ ಆಲಿಸಿ ಬಗೆಹರಿಸಿಕೊಡುವುದಾಗಿ ತಿಳಿಸಿದರು. ಇವತ್ತು ಸೋಲ್ಬೋದು, ನಾಳೆ ಗೆಲ್ಬೋದು. ಸೊ ಇನ್ನೊಂದು ಮ್ಯಾಚ್ ಫೈನಲ್. ಸೊ ಇವಾಗೇನು ಫೈನಲ್ ಪಂದ್ಯಾವಳಿ ಪ್ರಾರಂಭ ಆಗ್ತದೆ. ಸೊ ಇದರಲ್ಲಿ ಎಲ್ರಿಗೂ ಕೂಡ ಶುಭವನ್ನು ಕೋರಿ ಮುಂದಿನ ದಿನದಲ್ಲಿ ದಯಮಾಡಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಹಿರಿಯರಿಗೆ, ಕಿರಿಯರಿಗೆ ಎಲ್ಲ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ತೀನಿ. ತಾವೆಲ್ಲರೂ ಕೂಡ ಮುಂದಿನ ದಿನದಲ್ಲಿ ಎಲ್ಲ ನಮ್ಮ ಶ್ರೇಯಸ್ ಪಟೇಲ್ ಅವರ ಹಾದಿಯಲ್ಲಿ ಅವ್ರು ಏನು ಹೇಳ್ತಾರೆ ಅದನ್ನ ಪೂರ್ವಕವಾಗಿ ನಾವೆಲ್ಲ ಕೂಡ ನಡೆಯೋಣ ಅಂತ ಹೇಳಿ ತಮ್ಮೆಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹೇಳಿ ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ಸಂದರ್ಭದಲ್ಲಿ ಕದಾಳು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶಾಂತಪ್ಪ, ಕಾಂಗ್ರೆಸ್ ಮುಖಂಡರಾದ ಟಿ ರಾಜು, ಸಂದೇಶ್, ಪ್ರಭು, ಹರೀಶ್, ರಾಜಶೇಖರ್, ಖಾಲಿದ್ ಪಾಷಾ ಇತರರು ಇದ್ದರು. ಪ್ರದೀಪ್, ಟಿವಿ46 ಮಲೆನಾಡು ನ್ಯೂಸ್, ಆಲೂರು.